ನಮಸ್ಕಾರ. ನನ್ನ ಹೆಸರು ಮಹೇಂದ್ರ ಅಂತೇಳಿ. ಬಾಲ್ಗೇರಿ ಬಿಸಿಲು ಮಾರಮ್ಮನ ದೇವಸ್ಥಾನದ ಪೂಜಾರಿ ಹಾಗೂ ಕರ್ಗದಾರರು ನಾವು. ಬಿಸಿಲು ಮಾರಮ್ಮ ಇಲ್ಲಿ ಹೇಗೆ ನೆಲೆ ಆಯಿತು, ಪ್ರತಿಷ್ಠಾಪನೆ ಆಯಿತು ಅಂತ ಹೇಳಿದ್ರೆ, ಆವಾಗ ತುಂಬ ಪುರಾತನ ಕಾಲದಲ್ಲಿ 100 ವರ್ಷಗಳ ಹಿಂದೆ ಒಂದು ತಾಯಿ ಮಗು ಬಂದು ಇಲ್ಲಿ ಮಲ್ಕೋದಕ್ಕೆ ಸ್ಥಳ ಕೇಳ್ತಾರೆ. ಆವಾಗ ನಮ್ಮ ಗ್ರಾಮಸ್ಥರು ಆಯಿತು ಮಲ್ಕೊಳ್ಳಿ ಅಂತೇಳಿ ಸ್ಥಳ ಕೊಡ್ತಾರಂತೆ. ಅವತ್ತು ಅವ್ರು ಬಂದು ಇಲ್ಲಿ ಒಂದು ರಾತ್ರಿ ತಂಗ್ತಾರೆ. ಅವರು ಹೊರಟಾದ್ಮೇಲೆ ಮತ್ತೆ ಅದ್ರ ಮಾರನೇ ದಿನ ರಾತ್ರಿಗೆ ಗೆಜ್ಜೆ ಶಬ್ದ ಆಗ್ತಾ ಇರ್ತಂತೆ. ಇದೇನಿದು ಅವ್ರು ಬಂದಾದ್ಮೇಲೆ ಈ ಥರ ಆಗ್ತಾಯಿದ್ದಾರೆ ಭಾಗದಲ್ಲಿ ಅಂತೇಳಿ ಸುಮಾರು ದಿನಗಳು ಅದೇ ಥರ ಗೆಜ್ಜೆ ಶಬ್ದ ಆಗುತ್ತದೆ. ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಭಯಭೀತರಾಗ್ತಾರೆ. ಆಮೇಲೆ ಏನು ಎತ್ತ ಅಂತೇಳಿ ಇದು ಮಾಡಿದಾಗ ಕನಸಲ್ಲಿ ಬಂದು ಅಮ್ಮ ಹೇಳುತ್ತಂತೆ, ಹಿಂಗೆ ನಾನು ಬಿಸಿಲು ಮಾರಮ್ಮ ಅಂತೇಳಿ ಇಲ್ಲಿ ನನಗೊಂದು ನೆಲೆ ಮಾಡಿ, ನೀವು ಈ ಗ್ರಾಮದಲ್ಲಿ ಇಟ್ಟು ನನ್ನ ಪೂಜೆ ಮಾಡ್ಕೊಂಡು ಹೋಗಿ, ಯಾವುದು ರೋಗ ರುಜಿನ ಬರ್ದೇ ಇರೋಂಗೆ ಗ್ರಾಮ ದೇವತೆಯಾಗಿ ನಾನು ಇಲ್ಲಿ ನೆಲೆಸಿ ಎಲ್ಲರನ್ನೂ ಕಾಪಾಡ್ತೀನಿ ಅಂತೇಳಿ ಹೇಳಿದ್ಮೇಲೆ ಆ ಅಮ್ಮನಿಗೆ ಒಂದು ನೆಲೆ ಮಾಡಿ ಒಂದು ವಿಗ್ರಹ, ಸಣ್ಣದೊಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಮೂಲ ದೇವರು ಇನ್ನೂ ಹಾಗೇ ಇದೆ, ನಾವು ತೆಗೆದಿಲ್ಲ. ಅದನ್ನು ಇಟ್ಕೊಂಡೇ ನಾವು ಪೂಜೆ ಮಾಡ್ತಾಯಿದ್ದೀವಿ. ಇದು ಬಿಸಿಲು ಮಾರಮ್ಮನ ದೇವಸ್ಥಾನಕ್ಕೆ ಬಂದು ಮೇಲ್ಛಾವಣಿ ಇರಲಿಲ್ಲ ಮುಂಚೆ. ಈ ಅಮ್ಮನಿಗೆ ಸೂರ್ಯನ ಕಿರಣ ಬೆಳಕಾಗಲಿ ಮಳೆ ಆಗಲಿ ಎಲ್ಲ ಅದ್ರ ಮೇಲೆ ಇದ್ದು ಬಿಡಬೇಕು, ಅದೇ ಥರನೇ ಮಾಡಿದ್ದೀವಿ. ಈಗ ಕಾಲಾಂತರ ನಾವು ಮೇಲ್ಛಾವಣಿ ಮಾಡ್ಕೊಂಡಿದ್ದೀವಿ. ಆದರೂ ಆ ಅಮ್ಮನ ಮೇಲೆ ಸೂರ್ಯನ ಕಿರಣ ಆಗಲಿ ಮಳೆ ಆಗಲಿ ಬೀಳೋದಂಗೆ ಗರ್ಭಗುಡಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನೂ ಅದು ಸ್ವಲ್ಪ ಮೇಲ್ಗಡೆ ಓಪನ್ನೇ ಇಟ್ಟಿದ್ದೀವಿ ನಾವು. ಆನಂತರ ಬಂದು ಇದು 4ನೇ ತಲೆಮಾರಿಂದ ನಾವು ಕರಗ ಮಾಡ್ತಿರೋದು. ನಮ್ಮ ತಾತ ಮಾಡ್ತಿದ್ರಂತೆ, ಆಮೇಲೆ ನಮ್ಮ ದೊಡ್ಡಪ್ಪ, ಆಮೇಲೆ ಶೇಖರಣ ಅಂತ ಮಾಡ್ತಿದ್ದು. ಈಗ ನಾನು ಕರಗ ಹೊರ್ತಾಯಿದ್ದೀನಿ. ಆಮೇಲೆ ಬಂದು ನಮ್ಮದು ಹಸಿ ಕರಗ ಫಸ್ಟ್ ಮಾಡ್ತೀವಿ. ಅದು ಹಸಿ ಕರಗ ಮಾಡೋ ದಿನ ಬಂದು ಬೆಳಗ್ಗೆ ಅಲಂಕಾರ, ಅಭಿಷೇಕ, ಪೂಜೆ, ಪ್ರಸಾದ ಎಲ್ಲ ಮಾಡಿರ್ತೀವಿ. ಆಮೇಲೆ ಭಾಳ ವಿಶೇಷವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸಂಜೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪಲ್ಲಿ ಎಲೆ ಕಟ್ತೀವಿ. ಈ ಅಮ್ಮ ಊರೆಲ್ಲ ಸಂಚಲನೆ ಮಾಡ್ತಾರಲ್ಲ, ಈ ಎಲೆ ಕಟ್ಟಿದಾಗ, ಕಂಕಣ ಕಟ್ಟಿದಾಗ ಎಲ್ಲೂ ಹೊರಗಡೆ ಹೋಗಬಾರ್ದು ಅಂತೇಳಿ 4 ದಿಕ್ಕಿಗೂ ನಾವು ಎಲೆ ಕಟ್ಬಿಡ್ತೀವಿ. ಈ ಅಮ್ಮ ಈ ಗ್ರಾಮ ಬಿಟ್ಟು ಎಲ್ಲೂ ಹೋಗಬಾರ್ದು. ಈ ಸಮಯದಲ್ಲಿ ಇಲ್ಲೇ ಇದ್ದು ಬರೋಂಥ ಭಕ್ತರಿಗೆ ಅವ್ರ ಕಷ್ಟಗಳು ಹೇಗೆ ಬರ್ತಾರೆ ಅವ್ರಿಗೆಲ್ಲ ಪರಿಹಾರ ಮಾಡಬೇಕು ಅಂತೇಳಿ ನಾವು ಇಲ್ಲೇ ಇರೋಂಗೆ ಯಾವಾಗಲೂ ಇಲ್ಲೇ ಇರ್ತಾರೆ. ಆದರೆ ಇವಾಗ ಭಾಳ ವಿಶೇಷವಾಗಿ ಎಲ್ಲೂ ಹೊರಗಡೆ ಸಂಚಾರ ಮಾಡಬಾರ್ದು ಗ್ರಾಮ ಅಂತೇಳಿ ಆ ರೀತಿ ಮಾಡ್ತೀವಿ. ಅದಾದ ನಂತರ ಹಸಿ ಕರಗ ತರೋದು ಕೊಡ್ತೀವಿ. ಹಸಿ ಕರಗ ತಂದು ಎಲ್ಲ ಆದಮೇಲೆ ಈ ಸ್ತಂಭ ನಮ್ಮದು ಬಂದು ಸ್ಥಳ ಕಡಿಮೆ ಇರೋದ್ರಿಂದ, ಜಾಗ ದೇವಸ್ಥಾನ ಮುಂಭಾಗ ಇರೋದ್ರಿಂದ ದೇವಸ್ಥಾನದ ಹಿಂಭಾಗ ಅದನ್ನು ನಾವು ಶಾಸ್ತ್ರಜ್ಞರು ಮಾಡ್ತಾ ಇರೋದು. ದೇವಸ್ಥಾನದ ಹಿಂಭಾಗ ಕೊಂಡ ಮಾಡ್ತೀವಿ ನಾವು. ಅಲ್ಲೊಂದು ಸ್ತಂಭ ಮೂವತ್ತ, ಇಲ್ಲೊಂದು ಸ್ತಂಭ ಮೂವತ್ತ ಕಂಬ ಇರ್ತೀವಿ ನಾವು. ಅದಾದಮೇಲೆ ಪ್ರತಿನಿತ್ಯ ಅಭಿಷೇಕ, ಅಲಂಕಾರ, ಪೂಜೆ ನಡೀತಾ ಇರುತ್ತೆ. ಮತ್ತೆ ಬಂದು ಕರಗದ ದಿನ ಬಂದು ಬೆಳಗ್ಗೆ ಅಭಿಷೇಕ, ಅಲಂಕಾರ, ಹೋಮ ಎಲ್ಲ ಮಾಡಿ ನಾವು ಮೀಸಲು ನೀರು ತರೋದಕ್ಕೆ ಹೋಗ್ತೀವಿ. ಮೀಸಲು ನೀರು ತಂದಾದಮೇಲೆ ಎಲ್ಲರೂ ಎಲ್ಲ ಮುಗಿದ ಮೇಲೆ ಬಲಿಯನ್ನು ಇಡ್ತೀವಿ. ಬಲಿಯನ್ನು ಇಟ್ಟು ಬಂದಾದಮೇಲೆ ನಾವು ಸೌದೆ ಬರ್ತಾ ಇರುತ್ತೆ. ಅದಕ್ಕೆ ಕೆಳಗಡೆ ಕೊಂಡಾಲ ತೆಗೆದು ಸಂಘದವರು, ನಮ್ಮ ಬಾಲ್ಗೇರಿ ಮಿತ್ರರು ಎಲ್ಲರೂ ಸೇರಿ ವ್ಯವಸ್ಥೆ ಮಾಡಿರ್ತಾರೆ. ಬರೋ ಸೌದೆಗೆ ಪೂಜೆ ಮಾಡಿ ಕೆಳಗಡೆ ಹೋಗ್ತಾರೆ. ಕೊಂಡದ ಹತ್ರ ಅವ್ರು ಜೋಡಿಸಿ ವ್ಯವಸ್ಥೆ ಮಾಡಿರ್ತಾರೆ. ಆಮೇಲೆ ನಾವು ನೈವೇದ್ಯ ಪ್ರಸಾದ ಎಲ್ಲ ಎಡೆ ಮಾಡಿ ಇಟ್ಬಿಟ್ಟು ಕೊಂಡ ಹಚ್ಚೋದಕ್ಕೆ ಹೋಗ್ತೀವಿ. ಕೊಂಡ ಹಚ್ಚೋದಕ್ಕೆ ಹೋದಾಗ ಅಲ್ಲಿ ಸಿದ್ಧತೆ ಮಾಡಿರ್ತಾರೆ. ಅಲ್ಲಿ ಕೊಂಡ ಹಚ್ಚಿ ಬಂದಿದ್ದ ತಕ್ಷಣ ಮತ್ತೆ ಕೈ ಮುಕ್ಕೊಂಡು ನಾವು ಕರಗ ತರೋದಕ್ಕೆ ಕೊಡ್ತೀವಿ. ಬನ್ನಿ ಮಂಟಪದಲ್ಲಿ ನಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲಿಂದ ಬಂದು ಗ್ರಾಮ ಪೂರ್ತಿ ಸಂಚಾರ ಮಾಡ್ತೀವಿ ರಾತ್ರಿ ಎಲ್ಲ. ಒಂದು 11-12 ಗಂಟೆ ಕರಗ ಇರ್ತಿದ್ರೆ ರಾತ್ರಿ, ಬೆಳಗಿನ ಜಾವ ಊರೆಲ್ಲ ಸಂಚಾರ ಮಾಡಿ ಒಂದು 10 ಗಂಟೆ ಕೊಂಡ ಆಗುತ್ತೆ. ಕೊಂಡ ಮುಗಿದ ನಂತರ ಮತ್ತು ಇದು ಕೊಂಡ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಬಂದು ವಿಶೇಷವಾಗಿ ಮಾಡ್ತಾರೆ. ಅಮ್ಮ ಶಕ್ತಿಯಿಂದ ಹೇಗೋ ಆ ಕೊಂಡದಲ್ಲಿ ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ಅಲ್ಲೊಂದು ಕೊಂಡದಲ್ಲಿ ಒಂದು ಪ್ರದಕ್ಷಿಣೆ ಹಾಕಿನೇ ಅವ್ರು ಮುಂದಕ್ಕೆ ಬರೋದು ಬೆಂಕಿ ಮೇಲೆ. ಅಮ್ಮ ಬಂದು ಭಾಳ ಚೆನ್ನಾಗಿ ಕರಗ ಎಲ್ಲ ಮೆರೆಸ್ಕೊಂಡು ಬರ್ತಾರೆ. ಇಳಿಸಾದ್ಮೇಲೆ ಮತ್ತು ನಾವು ತೊಂಬಿಟ್ಟು ಆರತಿ ತರೋದಕ್ಕೆ ಹೋಗ್ತೀವಿ. ತೊಂಬಿಟ್ಟು ಆರತಿ ತಂದು ಹೆಣ್ಮಕ್ಳೆಲ್ಲ ಬಂದು ಇಲ್ಲಿ ತೊಂಬಿಟ್ಟು ಆರತಿ ಮುಗಿದ ನಂತರ ನಾವು ಒಂದು ಎಡೆಗೆ ಮಾಡಿರ್ತೀವಿ ಪ್ರಸಾದ. ಅದನ್ನೆಲ್ಲ ಪ್ರಸಾದ ಇಟ್ಟು ನಾವು ಪೂಜೆ ಮಾಡ್ತೀವಿ. ಆಮೇಲೆ ಅದಾದ ನಂತರ ನಾವು ಮತ್ತೆ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, 2 ದಿನ ಬಿಟ್ಕೊಂಡು ಗುರುವಾರ ಕರಗ ಇಳಿಸಿ 3ನೇ ದಿನಕ್ಕೆ ನಾವು ಹೂ ವಿಸರ್ಜನೆ, ಕರಗದ್ದು ಹೂ ವಿಸರ್ಜನೆ, ಅದಕ್ಕೆ ಸಿಹಿ ಮಾಡಿರ್ತೀವಿ ನಾವು. ಪೊಂಗಲ್ ಮಾಡಿಬಿಟ್ಟು ಅದಕ್ಕೆ ಎಡೆ ಹಾಕಿ ಪ್ರಸಾದ ಮಾಡಿ ಅದು ತಗೊಂಡೋಗಿ ನೀರಲ್ಲಿ ಬಿಟ್ಬಿಟ್ಟು ಬರ್ತೀವಿ. ಆನಂತರ ಬಂದಿದ್ದ ತಕ್ಷಣ ಮತ್ತೆ ನಮ್ಮದು ಮಾರನೆಗೆ ಅನ್ನದಾನ, ಅಲಂಕಾರ ಇರುತ್ತೆ. ಬೆಳಗ್ಗೆ ಎದ್ದು ಅಮ್ಮನವ್ರ ಅಭಿಷೇಕ, ಅಲಂಕಾರ ಎಲ್ಲ ಮಾಡಿ ಇಲ್ಲಿ ಆಸ್ಥಾನ ಮಂಟಪದ ಅವತ್ತು ಶುಕ್ರವಾರ ಕರಗಾಗಿ 4 ದಿನಕ್ಕೆ ಶುಕ್ರವಾರ ಅನ್ನದಾನ ಇಟ್ಕೋತಾರೆ 12 ಗಂಟೆಗೆ. 12 ಗಂಟೆಯಿಂದ 4 ಗಂಟೆವರೆಗೂ ಪ್ರತಿ ಶುಕ್ರವಾರ ಅದು ಅನ್ನದಾನ ಇರುತ್ತೆ. ಪ್ರತಿ ಅಂದರೆ ಹಬ್ಬ ಆಗಿ 4ನೇ ದಿನಕ್ಕೆ. ಆನಂತರ ನಾವು ರಾತ್ರಿ 7 ಗಂಟೆಗೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ವಿವಿಧ ಕಲಾ ತಂಡಗಳೊಂದಿಗೆ ರಾಮನಗರದ MG ರಸ್ತೆ ಮುಖಾಂತರವಾಗಿ ಹೀಗೆ
ಟೌನ್ ಭಾಗದಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ಮಾಡ್ಕೊಬಂದು ಇಲ್ಲಿ ರಾತ್ರಿ ಒಂದು 3-4 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಎಲ್ಲ ಮುಗಿಸಿ ಅಲ್ಲಿಗೆ ನಮಗೂ ಕರ್ಗಿದ್ದೊಂದು ಕಾರ್ಯಕ್ರಮ ಮುಗೀತು. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಮೈಸೂರು ನೀರು ತಂದಿದ್ದಿನ ಕರ್ಗಕ್ಕೆ ಹೊರಟಕ್ಕಿಂತ ಮುಂಚೆ ಇಲ್ಲಿ ಭಾಳ ವಿಶೇಷವಾಗಿ ನಾವೊಂದು ಪೂಜೆ ಮಾಡ್ತೀವಿ. ಈ ವಿಧವೆಯರು ಇರ್ತಾರಲ್ಲ, ತುಂಬ ವಯಸ್ಸಾದಂಥವ್ರು, ಗಂಡಂದಿರಾಗಿರೋರು, ಅವ್ರನ್ನೆಲ್ಲ ಕೂರಿಸ್ತೀವಿ ನಾವು. ಕೂರಿಸ್ಬಿಟ್ಟು ಈ ಪಾನಕ, ಮಜ್ಜಿಗೆ, ಆಮೇಲೆ ಅವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಮೊಸರನ್ನ, ಇನ್ನೊಂದೇನೋ ಒಂದು ಪಾನೀಯ ಇಡ್ತೀವಿ, ಅದು ಹೇಳ್ಬಾರ್ದು. ಇನ್ನೊಂದು ಪಾನೀಯ ಎಲ್ಲ ಇಟ್ಟು ನಾವು ಅವ್ರನ್ನ ಒಂದು 11 ಜನ ಕೂರಿಸ್ತೀವಿ ನಾವು ಶಾಸ್ತ್ರಕ್ಕೆ. ಅವ್ರಿಗೆ ಅವತ್ತು ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವೆಲ್ಲ ಇಟ್ಟು, ಅವ್ರ ಪಾದಕ್ಕೆಲ್ಲ ಪೂಜೆ ಮಾಡಿ, ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಊರಿಂದ ಹೊರಗಡೆ ಹಾಕ್ತೀವಿ. ಹೊರಗಡೆ ಅಂತ ಹೇಳಿದ್ರೆ ಏನಪ್ಪ ಇದು ಅಂತ ಹೇಳಿದ್ರೆ, ಈ ಗ್ರಾಮಕ್ಕೆ ಈ ಅಮ್ಮ ಆಗೋದು, ಕಾಲ, ವಾಂತಿ ಭೇದಿ, ಈ ಪಿಡುಗು ಅನ್ನೋದು ಇನ್ನೂ ಹಲವಾರು ನಾನಾ ರೀತಿಯ ರೋಗಗಳು ಬರಬಾರ್ದು ಈ ಗ್ರಾಮದಲ್ಲಿ. ಎಲ್ಲರೂ ಅವ್ರನ್ನ ಸಂತೃಪ್ತಿ ಮಾಡಿ ಹೊರಗಡೆ ಹಾಕೋದು. ಹೊರಗಡೆ ಹಾಕೋದು ಅಂದರೆ ಅವ್ರನ್ನ ಗ್ರಾಮಕ್ಕೆ ಮತ್ತೆ ಬರ್ತಾರೆ, ಅವ್ರಿಗೆ ಏನೇನು ತಿಂಡಿ ತಿನ್ನಿಸ್ಬೇಕೆಲ್ಲ ಕೊಟ್ಟು ಅವ್ರನ್ನ ಸಂತೃಪ್ತಿ ಮಾಡಿ ಹೊರಗಡೆ ಹಾಕೋದು. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಗ್ರಾಮದಲ್ಲಿ ಬಂದ್ಬಿಟ್ಟು ಯಾವುದು ರೋಗ ರುಜಿನ ಬರಬಾರ್ದು ಆ ಮುಂದೆ ಇದರಲ್ಲಿ ಅಂತೇಳಿ ಅದನ್ನು ಮಾಡ್ತೀವಿ. ಇನ್ನೊಂದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವರು ಸಿಡಿರಣ ಬಂದ್ಬಿಟ್ಟು ಮೂಲತಃ ಬಿಸ್ಲಮ್ಮನ ಮಗ. ಬಾಳಮ್ಮನ ಶಾಪದಿಂದ ಎಲ್ಲ ಮಕ್ಕಳು ಕಳ್ಳಾಗಿರೋದು ಇವರೊಬ್ಬರೇ ಉಳ್ಕೊಂಡಿರೋದು. ಈ ಬಿಸ್ಲಮ್ಮನ ದೇವಸ್ಥಾನದಿಂದ ಸಿಡಿರಣ್ಣನ ಬಂದ್ಬಿಟ್ಟು ನೀವು ಅರ್ಕೆ ಮಾಡ್ಕೊಂಡು ಹೋದರೆ ಭಾಳ ಶಕ್ತಿ ಬೇಗ ಕಾರ್ಯ ನೆರವೇರುತ್ತೆ. ಅವ್ರದ್ದು ಹೆಂಗೆ ಕಾರ್ಯ ನೆರವೇರುತ್ತೆ ಅಷ್ಟೇ ಬೇಗ ಬಂದು ಅವ್ರು ಅರ್ಕೆ ತಿರ್ಸ್ಕೊಂಡು ಹೋಗಬೇಕು. ಅರ್ಕೆನ ಯಾವುದೇ ಕಾರಣಕ್ಕೂ ನಿಧಾನ ಮಾಡಬಾರ್ದು. ನಿಧಾನ ಮಾಡಿದ್ರು ಅಂದರೆ ಅವ್ರಿಗೇನೆ ತೊಂದರೆ. ಅವ್ರು ಏನು ಅರ್ಕೆ ಮಾಡ್ಕೋತಾರೆ ಆ ಕೆಲಸ ಯಾವುದೇ ಕಾರಣಕ್ಕೂ ಲೇಟ್ ಆಗೋಲ್ಲ, ಬೇಗ ಫಲಿಸುತ್ತೆ ಅವರು. ಅಂಥ ಶಕ್ತಿ ಇರೋಂಥ ಸಿಡಿರಣ್ಣ ಬಿಸ್ಲಮ್ಮನ ದೇವಸ್ಥಾನದಲ್ಲಿ ಅವ್ರಿರೋದು. ಅವ್ರ ಸ್ವಂತ ಮಗ ಆಗಿದ್ದರಿಂದ ಇಲ್ಲಿ ಭಾಳ ಶಕ್ತಿ ಅವ್ರಿಗೆ. ಅದೊಂದು ವಿಶೇಷತೆ ನಮ್ಮ ದೇವಸ್ಥಾನ.